ನಮಸ್ಕಾರ ಎಲ್ಲರಿಗೂ, ನಾನು ಚರಿತಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ಸ್ ಹೇಗಾಯಿತು 3-4 ಡೇಸಿಂದ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನನ್ನ ಮಗನಿಗೆ ಈಗ ಆಟಮ್ ಬ್ರೇಕ್ ನಡೀತಿದೆ, 1 ವೀಕ್ ರಜಾ ಇದೆ. ಅವನು ಕೂಡ ಹೆಲ್ಪ್ ಮಾಡ್ತಾನೆ ನನ್ನ ಜೊತೆಗೇ. ಅವ್ನಿಗೆ ಚಕ್ಲಿ ಒತ್ತೋದು ಅಂದರೆ ಇಷ್ಟ, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದ. ಆ್ಯಂಡ್ ನೆಕ್ಸ್ಟ್ ಅದಾಯಿತು. ಇದು ನೆಕ್ಸ್ಟ್ ಡೇ ಒಬ್ಬಟ್ಟು ಮಾಡಿದೆ. ಒಬ್ಬಟ್ಟು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗೆ ಬರುತ್ತೋ ಹೇಗೋ ಗೊತ್ತಿಲ್ಲ, ಹೂರಣ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಂಡ್ ಹೇಗೆ ಮಾಡೋದು, ಹೇಗೆ ಬರುತ್ತೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಂತ ಅಂದ್ಕೊಂಡಿದ್ದೆ. ಹೇಗೋ ಮಾಡಿದೆ, ಹೋಪ್ಫುಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಈ ಒಬ್ಬಟ್ಟು ಮಾಡಬೇಕಾದ್ರೆ ಒಬ್ಬಳೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಹೂರಣ ಎಲ್ಲ ಮಾಡಿಕೊಂಡು ಹಿಟ್ಟೆಲ್ಲ ಮಾಡ್ಕೊಂಡು ಒಬ್ಬಳೇ ಬೇಯಿಸ್ಕೊಂಡೆಲ್ಲ ಮಾಡ್ಬೋದು ಅಂದ್ಕೊಂಡೆ. ಆ್ಯಂಡ್ ಕಷ್ಟ ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾವು RB ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ, ಇಂಡಿಯನ್ ಸ್ಟೋರ್ಗೆ. ಇಲ್ಲಿ ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ತೊಗೊಬೇಕಿತ್ತು ಅಂತ ಬಂದ್ವಿ. ಫಸ್ಟ್ ಟೈಮ್ ಬಂದಿದ್ದು ನಾವು. ಇಲ್ಲಿ ದೀಪಾವಳಿಗೆ ಅಂತ ಇಲ್ಲಿ ಮಣ್ಣನ ದೀಪಗಳೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಪೂಜೆಗೆ ಏನೇನು ಐಟಮ್ಸ್ ಬೇಕೋ ಪ್ರತಿಯೊಂದು ಸಿಗುತ್ತೆ. ಹೂವು ಆಗಿರ್ಬೋದು, ತೋರಣ ಆಗಿರ್ಬೋದು, ಬಾಳೆ ಎಲೆ ಎಲ್ಲ ಸಿಗುತ್ತೆ. ಬಟ್ ನಮಗೆ ಅವತ್ತು ಸಿಗಲಿಲ್ಲ, ಇನ್ನೂ ತರಿಸಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವಿಗ್ರಹಗಳನ್ನೂ ಕೂಡ ಎಲ್ಲ ಇಟ್ಟಿದ್ದಾರೆ, ದೀಪಗಳೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇನ್ನು ದೇವ್ರ ಫೋಟೋಗಳನ್ನೂ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ MTR ಪುಳಿಯೋಗರೆ ಮಿಕ್ಸ್ ಎಲ್ಲೂ ಸಿಗ್ತಾಯಿಲ್ಲ. ಒಂದು 3-4 ಶಾಪ್ಸಲ್ಲಿ ಕೇಳಿದ್ವಿ, ಎಲ್ಲೂ ಸಿಗ್ತಾಯಿಲ್ಲ ಅಂದ್ಬಿಟ್ಟು ನಾನೇ ಅಮ್ಮನ ಕೇಳಿಕೊಂಡು ಹೇಗೆ ಮಾಡೋದು ಅಂದ್ಬಿಟ್ಟು ಗೊಜ್ಜನ್ನ ನಾನೇ ಪ್ರಿಪೇರ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ರೆಡಿ ಆಗಿಬಿಟ್ಟು ಸ್ವಲ್ಪ ಹಣ್ಣುಗಳೆಲ್ಲ ಬೇಕಿತ್ತು. ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಪೂಜೆಗೆ, ಹಬ್ಬಕ್ಕೆ ಅಂತ. ಸ್ವಲ್ಪ ಹೂವುಗಳು, ಹಣ್ಣುಗಳು ಎಲ್ಲ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಇದು ಮತ್ತು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇಯಲ್ಲಿ ತಂಬಿಟ್ಟು ಮಾಡ್ತಾಯಿದ್ದೀನಿ ನಾನು. ತಂಬಿಟ್ಟಲ್ಲಿ ಎಲ್ಲ ಫುಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೆಲ್ಲನ ಎಲ್ಲ ಕರಗಿಸ್ಕೊಂಡು ಆಮೇಲೆ ಏನು ಪ್ರಿಪೇರ್ ಮಾಡಿದ್ದೀನಿ, ಹಿಟ್ಟು ಕಡಲೆ ಎಲ್ಲ ಹಾಕ್ಕೊಂಡು ಕಡಲೆ ಬೀಜ ಎಲ್ಲ ಹುರ್ಕೊಂಡೆಲ್ಲ ಸಿಪ್ಪೆಲ್ಲ ತೆಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಮಾಡಿ ಈಗ ಉಂಡೆ ಕಟ್ತಾಯಿದ್ದೀನಿ. ಆ್ಯಂಡ್ ಇದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದು ಹಬ್ಬದ ಹಿಂದಿನ ದಿನ ವೀಡಿಯೋ. ನೆಕ್ಸ್ಟ್ 3 ಡೇಸಿಂದ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಆಯಿತು. ನೆಕ್ಸ್ಟ್ ಇಲ್ಲಿಗ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಟೇಬಲ್ಗೆ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತಾಯಿದ್ದೀವಿ. ನೀವು ಬ್ಯಾಕ್ ಡ್ರಾಪ್ ಏನು ನೋಡ್ತಾ ಇದ್ದೀರಾ ಅದನ್ನೆಲ್ಲ ನಾನೇ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಿಮ್ಮ ಮನೇಲಿ ಹಬ್ಬ ಹೇಗೆ ಮಾಡ್ತೀರಾ, ಹೇಗೆ ಪ್ರಿಪೇರ್ ಆಗ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅದು ಸ್ಟಿಫ್ ಆಗಿರಲಿಲ್ಲ, ಮತ್ತು ನಾವು ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸಮೃದ್ಧದ್ದು ಬ್ಲಾಕ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಟೇಪ್ ಎಲ್ಲ ಹಾಕ್ಬಿಟ್ಟು ಹೇಗೋ ರೆಡಿ ಮಾಡಿ ಮ್ಯಾನೇಜ್ ಮಾಡಿದ್ವಿ. ಇದು ಗೋಡೆಗೆ ಕೂಡ ಮಾಡ್ಬೋದು, ಆದರೆ ಗೋಡೆ ಇದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಅಲ್ಲಿ ಗೋಡೆಲಿ ಏನು ಶೀಟ್ ಹಾಕಿರ್ತಾರೆ, ನಾವೇನಾದರೂ ಟೇಪ್ ಅನಿಸಿದಾಗ ಆ ಶೀಟ್ ಕೂಡ ಬಂದುಬಿಡುತ್ತೆ. ಆ ಶೀಟ್ ಬಂದರೆ ಫುಲ್ ಗೋಡೆದು ಇದು ಕಲರೇ ಚೇಂಜ್ ಮಾಡಬೇಕಾಗತ್ತೆ, ಮತ್ತು ನಾವೇ ಹೊಸ್ದಾಗಿ ಶೀಟ್ ಹಾಕ್ಸ್ಬೇಕಾಗತ್ತೆ. ಸೊ ಇದೇ ಥರ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ನೀವು ನಮ್ಮ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಳೆ ವೀಡಿಯೋಸ್ಗಳನ್ನ ಕೂಡ ನೋಡಿ ಸಪೋರ್ಟ್ ಮಾಡಿ. ಹೇಗೋ ಮಾಡಿ ಅಂತೂ ಇಂತೂ ಸ್ವಲ್ಪ ತಕ್ಕಮಟ್ಟಿಗೆ ರೆಡಿ ಆಯಿತು. ಈಗ ಲೈಟೆಲ್ಲ ಹಾಕಿದ್ದೀವಿ, ನೋಡೋಣ ಹೇಗೆ ಕಾಣುತ್ತೆ ಈಗ ಫೈನಲ್ ಆಗಿ ಅಂತ. ಹೋಪ್ಫುಲಿ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೆಕ್ಸ್ಟ್ ಲೈಟ್ ಆಫ್ ಮಾಡಾದ್ಮೇಲೆ ಹೀಗೆ ಕಾಣುತ್ತೆ. ಈಗ ಡೆಕೋರೇಷನ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಇರೋದು ಕೊನೆಗೆ ಇರೋ 3 ಮತ್ತೊಂದು ಸೀರೆಯಲ್ಲಿ ಯಾವ ಸೀರೆ ಹಾಕ್ಕೊಳ್ಳೋದು ಅಂತ ಯೋಚನೆ. ಕೊನೆಗೆ ನನ್ನ ಮಗ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ದೆ. ಅದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಬೇಗ ನಾರಿಗೆ ಕೂತ್ಕೊಳ್ಳುತ್ತೆ ಅಂತ ನಾನು ಅದನ್ನೇ ಸೆಲೆಕ್ಟ್ ಮಾಡಿದೆ.
ಮುಂಚೆನೇ ಪ್ಲೀಟ್ ಮಾಡ್ಕೊಂಡು ಇಟ್ಕೊತೀನಿ. ನೆಕ್ಸ್ಟ್ ಡೇ ಅಡುಗೆ ಮಾಡೋದ್ರಲ್ಲೇ ಲೇಟ್ ಆಗಿಬಿಡತ್ತೆ ಅಂದ್ಬಿಟ್ಟು ಹಿಂದಂತೆ ನಾನೇ ಪ್ಲೀಟ್ ಎಲ್ಲ ಮಾಡ್ಕೊತಿರ್ತೀನಿ. 3 to 4 ಡೇಸಿಂದ ಹಬ್ಬದ ಪ್ರಿಪ್ರೇಷನ್ಸ್ ಹೀಗೆ ಆಯಿತು ನಮ್ಮ ಮನೇಲಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಬರುವ ವಿಡಿಯೋ ಹಬ್ಬದ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್.